ದೇವ ಪರಮೇಶ್ವರ ಚರತತಿಥಿರೂಪೇಣ ನಮಸ್ತೆ ಜಂಗಮಾತ್ಮನೆ. ತಂತಿಯಲ್ಲಿ ಸುನಾದವಿದೆ, ಸೂರ್ಯದಂಡೆಗಳಿಗೆ ಬಿಗಿದಾಗ ಮಾತ್ರ. ಚರ್ಮದಲ್ಲಿ ಸುನಾದವಿದೆ, ವಾದ್ಯಮೈಗಳಿಗೆ ಬಿಗಿದಾಗ ಮಾತ್ರ. ನಾರಿನಲ್ಲಿ ಶಕ್ತಿ ಇದೆ, ಬಿಲ್ಲು ಬಾಣಗಳಿಂದ ಬಿಗಿದಾಗ ಮಾತ್ರ. ಸ್ವತಂತ್ರದಿರ ಸಿದ್ದೇಶ್ವರ, ನಿನ್ನ ನರಿವು ಶಕ್ತಿ ನನ್ನಲ್ಲಿದೆ. ನಿನ್ನ ಅಡಿಗಳಿಗೆ ಬಿಗಿದಾಗ ಮಾತ್ರ, ನಿನ್ನ ಅಡಿಗಳಿಗೆ ಬಿಗಿದಾಗ ಮಾತ್ರ. ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ವಿಶ್ವದ ಎಲ್ಲ ದಾರ್ಶನಿಕ ಮಹಂತರನ್ನು ಸ್ಮರಣೆ ಮಾಡಿ, ಕ್ಷೇತ್ರದ ಆರಾಧ್ಯ ದೇವತೆಯಾಗಿರುವಂಥ ದುರ್ಗಾದೇವಿಯನ್ನು ಕೂಡ ಹೃದಯಾರೆ ಧ್ಯಾನಿಸಿ, 32ನೇ ವರ್ಷದ ಪುರಾಣ ಮಹಾಮಂಗಲ ಹಾಗೂ ರಥೋತ್ಸವದ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿರುವಂಥ ಕುದುರೆಮತಿಯ ಸಂಸ್ಥಾನದ ಶ್ರೀ ಗುರು ವಿಜಯಮಹಂತ ಮಹಾಸ್ವಾಮಿಗಳವರ ದಿವ್ಯ ಸನ್ನಿಧಿಗೆ ಅನಂತ ದಂಡವತ್ ಪ್ರಣಾಮವನ್ನು ಸಲ್ಲಿಸಿ, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಬಹುಶಃ ಜಿ ವೀರಾಪರಪ್ಪ ಅಂತಂದರೆ ಅಪರೂಪದ ಸಣ್ಣ ಹಳ್ಳಿ ಇದು. ಇಲ್ಲೇನ ಭಾಳ ಹೊಲನೂ ಇಲ್ಲ, ಭಾಳ ಮನೆಯೂ ಇಲ್ಲ. ಸುಮಾರು 3 ವರ್ಷದಿಂದ ಹೊಲಕ್ಕೆ ಜೀಗೆ ನಮ್ಮ ಯಲಬುರ್ಗದ ಬಸವಲಿಂಗ ಶಿವಾಚಾರ್ಯರು ಮತ್ತು ನಾವು ಸೇರಿ ಹೊಲಕ್ಕೆ ಹೋದಾಗ ತೇರು ಮಾಡ್ತೀವಿ ಅಂತಂದಾಗ ನಾ ಮುಂದೆ ನಿಮ್ಮ ಮುಂದೆ ಅಂತೇಳಿ ಭಾಳಷ್ಟು ತ್ಯಾಗ ಮಾಡಿ ತಮ್ಮ ದಾನ ಕೊಟ್ಟಿರ್ತಕ್ಕಂಥ ಗ್ರಾಮ ಎಲ್ಲಿಯಾದ್ರೆ ಐತೆ ಜಿ ವೀರಪ್ಪ ಗ್ರಾಮ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು. ಈ ತೇರಾಗಲಿಕ್ಕೆ 3 ಕಾರಣಕರ್ತರಾಗಿರುವಂಥ ಪೂಜ್ಯ ಬಸವಲಿಂಗ ಶಿವಾಚಾರ್ಯ ಅಪ್ಪಗಳವರ ಪಾದಗಳಿಗೆ ಶರಣುಗಳನ್ನು ಹೇಳಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರ ಆದಿಯಾಗಿ ಸಮಯ ಭಾಳ ಆಗಿರೋದ್ರಿಂದ ಮಹಾಜನಿಗಳ ಮಾತೆಯರೇ ತಾಯಿಯಂದರೆ ನಿಮ್ಮೆಲ್ಲರಿಗೂ ಶರಣುಗಳನ್ನು ಹೇಳಿ, ಅತ್ಯಂತ ಚಿಕ್ಕ ಗ್ರಾಮ ಇದು. ಸಾವಿರನ ಹಾಡಿದನ ಸರದಾರ್ ಹುಕ್ಕೇರಿ ಬಾಳಪ್ಪ ಒಂದು ಮಾತು ಹೇಳ್ತಾನೆ, ನಮ್ಮೂರು ನಮಗೆ ಬಲು ಚಂದ, ನಮ್ಗೆ ಯಾಕೆ ಬೇಕು ಹುಬ್ಬಳ್ಳಿ ಧಾರವಾಡ ಅಂತೇಳಿ. ಈ ಸಣ್ಣ ಹಳ್ಳಿ ಒಳಗೆ ಕೊಟ್ರಪ್ಪಜ್ಜನವರು ಅಂತೇಳಿ ಬಂದು ಫಸ್ಟ್ಗೆ ದೇವಾಲಯನ ನಿರ್ಮಾಣ ಮಾಡ್ತಾರೆ. ಯಾವಾಗ ದೇವಾಲಯ ನಿರ್ಮಾಣ ಮಾಡಿದ್ರಲ್ಲ, ನಮ್ಮ ಬೇನಾಳದ ಸದಾಶಿವ ಶಿವಾಚಾರ್ಯರು ಆಮೇಲೆ ಪೂಜ್ಯರಾಗಿರುವಂಥ ಬಸವಲಿಂಗ ಶಿವಾಚಾರ್ಯರು ಬಂದು ಈ ಊರೊಳಗೆ ದೇವಿಯ ಪುರಾಣ ಪ್ರಾರಂಭ ಮಾಡ್ತಾರೆ. ಯಾವಾಗ ದೇವಿಯ ಪುರಾಣ ಪ್ರಾರಂಭ ಆತಲ್ಲ, ನೂತನವಾಗಿರುವಂಥ ಹೊಸ ತೇರನ್ನು ಕೂಡ ಇಲ್ಲಿ ನಿರ್ಮಾಣ ಆಗಿದೆ. ಬಸವಣ್ಣವ್ರು ಅಂತಾರಲ್ಲ, ಮನೆ ನೋಡ ಬಡವರು ಮನ ಘನ ಸಂಪನ್ನರೇನು, ಹಾಗೆ ಮಣಿ ನೋಡಿದ್ರೆ ಭಾಳ ಬಡವ, ಆದ್ರೆ ಭಕ್ತಿ ನೋಡಿದ್ರೆ ದೊಡ್ಡ ಶ್ರೀಮಂತ ಎನ್ನುವಂಥ ವಚನ ಎಲ್ಲಿಯಾದ್ರೂ ಅನ್ವಯ ಆಗುತ್ತಂದ್ರೆ ಜಿ ವೀರಪ್ಪ ಗ್ರಾಮಕ್ಕೆ ಅನ್ವಯ ಆಗ್ತದ ಅನ್ನೋ ಮಾತನ್ನು ಈ ಪ್ರಸಂಗ ವ್ಯಕ್ತಪಡಿಸಿ, ನಮ್ಮ ಮನೆ ಸ್ವಚ್ಛ ಮಾಡ್ತಿರ್ತೀವಿ, ಮತ್ತೆ ಕಿಟಕಿ ತೆಗೆದ ತಕ್ಷಣ ಧೂಳು ಬಿರುತ್ತೆ. ದಿನ ಕಸ ಹೊಡಿದೆ, ಆಮೇಲೆ ಧೂಳು ಬೀಳುದೆ. ಬಸವಣ್ಣ ಅಂತಾನಲ್ಲ, ಹೊಸ್ತಿಲೊಳಗೆ ಹುಲ್ಲುಟ್ಟಿ ಮನೆ ಒಳಗೆ ರಜ ತುಂಬಿ ಮನೆ ಒಳಗೆ ಮಡಿಯೋ ನಿಧಾನವಿಲ್ಲವೋ ವಚನ ಹೇಳ್ತಾನಲ್ಲ. ಆ ಮನೆಯನ್ನು ಸ್ವಚ್ಛ ಮಾಡಿದ್ರೆ ಹೆಂಗಾಗತ್ತೆ, ಅವಾಗ ಇಂಥ ಮಹಾತ್ಮರು ಬಂದು ಅವಾಗ ಇವಾಗ ಪ್ರವಚನವನ್ನು ಮಾಡಿ ಸುಂದರವಾಗಿರ್ತಕ್ಕಂಥ ಜಿ ವೀರಪ್ಪ ಗ್ರಾಮದೊಳಗೆ ಬಹುಶಃ ಇಂಥ ಹಳ್ಳಿ ಈ ವರ್ಷ 11 ಹಳ್ಳಿ ಪಾದಯಾತ್ರೆ ಹೋದ್ವಿ ನಾವೆಲ್ಲ. ಅಲ್ಲೆಲ್ಲ ರುದ್ರಾಕ್ಷಿ ಧಾರಣ, ಈ ಊರಿನ ತಾಯಿಗಳು ಅವರು ಬರಮಾಡಿಕೊಂಡು ಬುದ್ಧಿ ಪೂಜೆಯನ್ನು ಮಾಡಿ ಅವರಿಗೆಲ್ಲರೂ ಉಡಿ ತುಂಬಿದ ನೋಡಿದ್ರಪ್ಪ ಅಂತಂದರೆ, ಸಾವಿರಾರು ಹಳ್ಳಿಗೆ ಮಾದರಿ ಹಳ್ಳಿಗೆ ಯಾವುದಪ್ಪ ಜಿ ವೀರಪ್ಪ ಗ್ರಾಮ ಅಂತ ಕೂಡ ಹೇಳಕ್ಕೆ ಇಷ್ಟಪಟ್ಟು, ಭಾಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ. ಅಷ್ಟೇ ಅಲ್ಲ, ಕನಕ ದೀಪಾರತಿ ಆಯ್ತು ಇಲ್ಲೆಲ್ಲ. ಕಾಶಿ ಒಳಗೆ ಜಯ ಗಂಗಾ ಮಾತಾ ಅಂತೇಳಿ ಹೆಂಗೆ ಕಾಶಿ ಒಳಗೆ ಗಂಗಾರತಿ ಆಗ್ತದಲ್ಲ, ಅದೇ ಮಾದರಿ ಒಳಗೂ ಕೂಡ ಮಣ್ಣಿನ ದಿನ ಆ ಗಂಗಾರತಿಯಾಗಿದ್ದು ಕೂಡ ಒಂದು ಹೃದಯ ಸ್ಪರ್ಶ ಸಮಾರಂಭ ಅನ್ನೋ ಮಾತನ್ನು ಹೇಳಿ, ನಿನ್ನೆ 108 ಕುಂಭೋತ್ಸವವನ್ನು ಒಂದ ಕುಂಭ, ಒಂದ ಥರ ಸೀರೆ, ಒಂದ ಥರ ಏನು ಬಟ್ಟೆ ಹಾಕ್ಕೊಂಡು ನೋಡಿದ್ರಪ್ಪ ಅಂತಂದರೆ, ನಾವೇನು ಮೇಲೆ ಹಾಲಕ್ಕಿ ಹಾರ ಹೋಗಿರ್ತಾವ ನೋಡ್ರಿ, ಒಂದ ಥರ ಸಾಲು ಹಚ್ಚಿ ಬಹುಶಃ ಆ ಥರನಾಗಿ ನಿನ್ನೆ ತಾಯಿಗಳು ತಲೆ ಮೇಲೆ ಏನು ದಂಡೆಯನ್ನು ಹಾಕ್ಕೊಂಡು ಕೈ ಒಳಗೆ ಆರತಿ ಹಿಡ್ಕೊಂಡು ನಿನ್ನೆ ಕುಂಭೋತ್ಸವ ನೋಡಿದ್ರಪ್ಪ ಅಂತಂದರೆ, ಬಹುಶಃ ಅಲ್ಲಿ ಕುಂಭಮೇಳ ಇಲ್ಲಿ ಕುಂಭಮೇಳ ಅಂತಾರೆ, ಅದನ್ನು ಮೀರಿಸುವಂಥ ಕುಂಭಮೇಳ ಎಲ್ಲಿಯಾದ್ರೂ ನಡೆದಿತ್ತಂದ್ರೆ ಆ ಜಿ ವೀರಪ್ಪರ ಗ್ರಾಮದೊಳಗೆ ಅನ್ನೋ ಮಾತನ್ನು ಈ ಪ್ರಸಂಗದೊಳಗೆ ಹೇಳಿ, ಪೂಜ್ಯ ಜಗದ್ಗುರುಗಳು ಕೂಡ ಬೇರೆ ಕಡೆ ದಯಮಾಡಿಸಿ ಇರೋದ್ರಿಂದ
ಬಹುಶಃ ಕೇವಲ ಈ ಊರು ಅಷ್ಟೇ ಅಲ್ಲ, ಹಳ್ಳಿಗೂ ಕೂಡ ಹೋದಾಗ ನಮ್ಮನ್ನು ಬಹಳಷ್ಟು ಭಕ್ತಿಯಿಂದ ಬರಮಾಡಿಕೊಂಡು ರುದ್ರಾಕ್ಷಿ ಧಾರಣ ಮಾಡಿ ಸಾಯಂಕಾಲ ನೀವು ಬುತ್ತಿ ತರಬೇಕಂದ ಬುತ್ತಿಯನ್ನು ಕೂಡ ತಂದು ಇಲ್ಲೆಲ್ಲ ಉಡಿ ತುಂಬಿಸಿಕೊಂಡು ರೊಟ್ಟಿ ಮತ್ತು ಪಟ್ಟಿಯನ್ನು ಕೊಟ್ಟು ಎಲ್ಲ ಹಳ್ಳಿಗಳು ಕೂಡ ಸಾರ್ಥಕ ಮಾಡಿದ್ದಕ್ಕೆ ಎಲ್ಲ ಹಳ್ಳಿಗಳಿಗೂ ಕೂಡ ಇನ್ನೊಮ್ಮೆ ಜೋರಾದ ಚಪ್ಪಾಳೆ ತಟ್ಟಿ ಸ್ವಾಗತಿಸಿ, ಕೇವಲ ಪುರಾಣ ಮಂಗಲ ಮಾಡಿ ಅಷ್ಟೇ ಬಿಡೋದು ಬೇಡ. ನಾಳೆಗಿನ ಪಾದಯಾತ್ರೆ ಸ್ಟಾರ್ಟ್ ನಮ್ಮದು ಬೆಳಿಗ್ಗೆ ಪತ್ರಿಕೆ ಒಳಗೆ ಹಾಕಿ ಎಷ್ಟು ಗಂಟೆಗೆ ಎಲ್ಲೆಲ್ಲಿ ಬರ್ತೀವಿ ಅಂತೇಳಿ. ಆ ಸಮಯದೊಳಗೆ ಕುದುರೆಮತಿ ಅಜ್ಜವ್ರ ಮಠಕ್ಕೆ ಹೋಗಿ ನಾವು ಪಾದಯಾತ್ರೆ ತಮ್ಮ ಮಠದಾಗ ವಸತಿ ಮಾಡ್ತೀವಿ ಬುದ್ಧಿ ಅಂದಾಗ 1,000 ಅಲ್ಲ 10,000 ಜನ ಬಲ್ರಿ ಅಜ್ಜವ್ರ, ನಿಮ್ಮದ ಮಠ ನಿಮ್ಗೆ ಅಲ್ಲಿ ವ್ಯವಸ್ಥೆ ಮಾಡುತ್ತೀವಿ ಅಂತೇಳಿ ಮೀಟಿಂಗ್ ಕರೆಕ್ಟ್ ಹೋದಾಗ ತುಂಬಾ ಆಶೀರ್ವಾದ ಮಾಡತಕ್ಕಂಥ ಗುರುಗಳು ಯಾರಾದ್ರ ಅಂದ್ರೆ ಕುದುರೆಮತಿಯ ಜಗದ್ಗುರು ವಿಜಯಮಾಂತ ಮಹಾಸ್ವಾಮಿಗಳವರು. ಸುಮಾರು 160 ಮಠಗಳು ನಮ್ಮ ಭಾಗದೊಳಗೆ. ಹಾಳ್ಕೇರಿ ಮಠಗಳು 63 ಮಠಗಳಾದ್ರೆ 100 ಮಠಗಳು ಕುದುರೆಮತಿ ವಿಜಯಮಾಂತ ಸ್ವಾಮಿಗಳ ಮಠಗಳು ಬಹಳಷ್ಟು ನಮ್ಮ ಹಳ್ಳಿ ಒಳಗೆ ಇರೋದ್ರಿಂದ ಆ ಗುರುಗಳು ಕೂಡ ಈ ಕಾರ್ಯಕ್ರಮ ದಯಮಾಡಿಸ್ಬೇಕಂದಾಗ ಯಾಕೆ ಹೊಲಕ್ಕೆ ಬರ್ತೇನೆ ಒಪ್ಪತ್ತೇಶ್ವರರು ಅಂತೇಳಿ ನಮ್ಮ ಹಿರಿಯರು ಭಿನ್ನ ಮಾಡಿಕೊಂಡಾಗ ಈ ಕಾರ್ಯಕ್ರಮ ಕೂಡ ಬಂದಿದ್ದು ನಮಗೆ ಸಂತಸ ತಂದಿದೆ ಅನ್ನೋ ಮಾತನ್ನು ಹೇಳಿ ಭಾಳ ಜನ ಕುಂಭ ಕೊಡಿಸ್ಯಾರ. ಆಮೇಲೆ ಒಂದು ನಮ್ಮ ಏನದು ಬಿಗ್ ಬಾಸ್ ಬಿ ಬಾಸ್ ಅವರು ಸೀರೆ ಕೊಡಿಸ್ಯಾರ. ಆಮೇಲೆ ತೊಟ್ಲ ಹಾಲಗಡಿಗ ಗುಣಗಡಿಗೆ ಆಮೇಲೆ ಉಡಿ ತುಂಬ ಸಾಮಾನವನ್ನ ಭಾಳ ಜನ ತಾಯಿಗಳು ನಮ್ದೊಂದು 10 ಜಂಪರ್ ಪೀಸ್ ತಗೋರಿ ನಮ್ದೊಂದಿಷ್ಟು ತಗೋರಿ ಅಂತೇಳಿ ಬಹಳಷ್ಟು ಒಬ್ರ ಇಬ್ರಲ್ಲ ಈ ಊರಿನ ಜನ ಬಹಳಷ್ಟು ತ್ಯಾಗ ಮಾಡೋದಕ್ಕಾಗಿನೇ ದೊಡ್ಡ ಕಾರ್ಯಕ್ರಮ ಇದಾಗಿದೆ ಅನ್ನೋ ಮಾತನ್ನು ಈ ಪ್ರಸಂಗದೊಳಗೆ ಹೇಳಿ, ನಾಳೆ ಕರೆಕ್ಟ್ 6 ಗಂಟೆಗೆ ಇಲ್ಲಿಂದ ಪಾದಯಾತ್ರೆ ಸ್ಟಾರ್ಟ್ ಆಗುತ್ತೆ. 4-5 ಜನ ಸ್ವಾಮಿಗಳು ಜೊತೆಗಿರ್ತಾರೆ. ನೀವು ಬರುವಾಗ ಒಂದು ಜೊತೆ ಬಟ್ಟೆ ತೆಗೆದುಕೊಡ್ರಿ, ಭಾಳ ಬಟ್ಟೆ ತಗೋಬೇಡ್ರಿ. ಯಾಕಂದ್ರೆ 1ನೇ ವಸ್ತಿ ಕುದುರೆಮತಿಗೆ ಆಗುತ್ತೆ, 2ನೇದ್ದು ಅಜ್ಜವ್ರ ಊರು ಕುಕುಂಪಳ್ಳಿ ಅಲ್ಲಿ ವಸ್ತಿ ಆಗುತ್ತೆ. ಮರುದಿನ ಸಿಗು ಹುಣ್ಣಿ ಐತಿ ಬೆಳಿಗ್ಗೆ ಅಲ್ಲಿ ಹೋಗಿ ಮಧ್ಯಾಹ್ನ ಪ್ರಸಾದ ಮಾಡಿ ಹೊಳ್ಳಿ ರಿಟರ್ನ್ ಬರಕ ಗಾಡಿನ ವ್ಯವಸ್ಥೆನೂ ಕೂಡ ಮಾಡಿದೆ. ಪಾದಯಾತ್ರೆ ಹೋಗುವಂತ ಉದ್ದೇಶ ಏನಂದ್ರೆ ಬಹುಶಃ ನಮ್ಮ ಉಪನ್ಯಾಸಕರು ಚೆನ್ನಾಗಿ ಹೇಳಿದ್ರು, ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಅಂತೇಳಿ. ಬಹಳಷ್ಟು ಜನ ಪಿಚಕ್ ಅಂತೇಳಿ ಉಗುಳ್ಕೊಂತ ಹೋಗಿರ್ತಾರಲ್ಲ, ಕೈಯಾಗೊಬ್ಬ ಯಾವನ ಕೈಯಾಗ ಹಿಡಿದು ತೆಕ್ಕಾಕತ್ತವ, ಏನ ಹಾಕ್ಕೊಡಿ ಏನ್ ತೆಗ್ತೀವ ಅಂದ್ರೆ ಅಜ್ಜರ ಅವಲಕ್ಕಿ ಮಾಡಕತ್ತೇನಂದವ. ಅವಲಕ್ಕಿ ಮತ್ ಬೆಳ್ಳಂದ್ ಏನ ಹಾಕಿದ್ಯಲ್ಲೋ ಅದು ಮೊಸರಿ ಅಜ್ಜರ ಅವಲಕ್ಕಿಯಾಗ. ಮತ್ ಹಿಂಗ್ ಕೈ ಪಟ್ಟ ಬಿಡದಲ್ಲ ಏನಂದ್ರ ದೇವ್ರ ಆಣೆಯಾಗೂ ಸಾಯೋರಿಗೆ ಬಿಡಂಗಿಲ್ಲ ಅಂತ ಬಡಿಯಕತ್ತೇನ್ರಿ ಅಜ್ಜರಂದವ. ಅಂತ ಅವುಗಳೆಲ್ಲ ಬಿಡಿಸೋ ಉದ್ದೇಶದಿಂದನೇ ಶ್ರೀಗಳವರು ಮಠದ ಜೋಳಿಗೆ ಮತ್ತು ಚಟದ ಜೋಳಿಗೆ ಹಾಕೊಂಡು ಹೋಗ್ತಾ ಇದ್ದೀವಿ ನಾವು. ಕೆಲವು ಹಳ್ಳಿ ಒಳಗೆ ತಾವ ಸ್ವತಃ ತಿಳಿದು ಜೋಳಿಗೆ ಹಾಕಿದ್ರು ಮಾಣಿಕ್ ಚಂದ ಗುಟ್ಕಾ ಪಾನ್ ಪರಾಗು. ನಾವು ಪ್ರಯತ್ನ ಸದಾವ ಕಾಲನು ಕೂಡ ಮಾಡ್ತಾ ಇರೋದ್ರಿಂದ ಒಂದು ಹಳ್ಳಿ ಒಳಗೆ ಒಬ್ಬ ಮನುಷ್ಯ ಸುಧಾರಣೆ ಇಡೀ ಊರಿಗೆ ಕೂಡ ಪುಣ್ಯ ಬರ್ತದನಂತ ಆತ್ಮವಿಶ್ವಾಸ ನಮ್ಮದಾಗಿದೆ ಅನ್ನೋ ಮಾತನ್ನ ಈ ಪ್ರಸಂಗದೊಳಗೆ ಹೇಳಿ, ನಾಳೆ ಬೆಳಗ್ಗೆ ನಮ್ಮ ಗೆದಗೇರಿಗೆ ನಮ್ಮ ಪಂಚಾಯತಿ ಅಧ್ಯಕ್ಷ ಊರಿಗೆ ಹೋಗ್ತಾ ಇದೀವಿ. ಮರುದಿನ ಹಿಂಗೆಲ್ಲ ಹಳ್ಳಿಗಳು ಇರೋದ್ರಿಂದ ಆ ಜನನು ಕೂಡ ಸಹಕಾರ ಮಾಡಿದ್ದಾರೆ. ಒಟ್ಟು ನಾಡಿನೊಳಗೆ ಹಳ್ಳಿಗಳು ಮಹಾತ್ಮ ಗಾಂಧೀಜಿಯವ್ರ ಕನಸು ಏನಿತ್ತಲ್ಲ, ಹಳ್ಳಿ ಉದ್ಧಾರ ದೇಶದ ಪುನರುತ್ಥಾನ. ಬಹುಶಃ ಈ ಜಗತ್ತಿನೊಳಗೆ ಮಹಾತ್ಮರು ಹುಟ್ಟಿದ್ದು ಜಾಸ್ತಿ ಹಳ್ಳಿ ಒಳಗ, ಪಟ್ಟಣದ ಎಲ್ಲಿ ಕೂಡ ಹುಟ್ಟಿಲ್ಲ. ಅವೇನು ಪಟ್ಟಣ ದೊಡ್ಡ ಆಗ್ಯಾವಲ್ಲ, ನಮ್ಮ ರೈತರದ್ದು ತಗೊಂಡ ದೊಡ್ಡ ಆಗ್ಯಾವ. ಇವು ಪಾಪ ದುಡಿತಾವು, ಒಂದು ಸಿಂಗಲ್ ಚಾಕ್ ಕೊಟ್ಟು ಕಳಿಸಿಬಿಡ್ತಾರ, ಕಾಲ್ ಮೇಲೆ ಕಾಲು ಹೋಗ ನಮ್ಮ ಟೊಪ್ಪಿ ಹಾಕಿ ಕಳಿಸ್ತಾರ. ಅವ್ರು ದುಡಿಯೋರು ನಾವು, ಕೊಡೋರು ನಾವು, ಶ್ರೀಮಂತರಾಗೋರು ಸಿಟಿ ಒಳಗ. ಅದ್ರ ನೆನಪಿಟ್ಕೋಬೇಕು. ಇಂಥ ಹಳ್ಳಿಯ ಜೀವರಾಪ್ ಗ್ರಾಮ, ಚಿಕ್ಕ ಗ್ರಾಮ, ಚೊಕ್ಕ ಗ್ರಾಮ ಇದ್ರೂ ಕೂಡ ಪರಿವರ್ತನೆ ಹಾದಿ ಒಳಗೆ ಮುಂದೆ ಹೋಗ್ತಾ ಇರೋದು ಬಹಳ ಖುಷಿ ಅನ್ನೋ ಮಾತನ್ನು ಹೇಳಿ, ಹೊಸ ತೇರು ಮಾಡಿಸಿ ನಾವು ಎಲ್ಲ ಶ್ರೀಗಳು ಮತ್ತು ಅಧ್ಯಕ್ಷತೆ ಒಳಗೆ ಅದಕ್ಕಿನ್ನೂ ತಗಡಾಗಬೇಕು. ಅದಕ್ಕೆ ನಿರ್ಮಾಣ ತಗಡಾಗಬೇಕು. ಆಮೇಲೆ ಕೆಳಗೆ ಜಾಕ್ ಆಗಬೇಕು. ಆ ನಿಟ್ಟಿನೊಳಗೆ ಕೂಡ ಹೋದ ವರ್ಷ ನಾವು ಹೇಳಿದ ತಕ್ಷಣ 4 ಮೂರ್ತಿಗಳನ್ನ ಕೊಡಕ್ಕೆ ವಾಗ್ದಾನ ಮಾಡಿದ್ರು, ಸುತ್ತು ಕಟ್ಟು 4 ಕಡೆ. ಈಗ ಯಾರಾದ್ರೂ ಕೂಡ ತೇರಿಗೋಸ್ಕರವಾಗಿ ತಗಡನ್ನು ಯಾರಾದ್ರೂ ದಾನಿಗಳು ಕೊಡಿಸೋರಿದ್ರೆ ಆ ರಕ್ಷಣೆ ಮಾಡ್ಕೋಬೇಕು. ಕಿಮ್ಮತ್ತಿನ ತೇರಿದೆ, ಆ ತೇರಿನ ಮನೆಯನ್ನು ಕೂಡ ಮುಂಬರುವ ದಿನಮಾನಗಳಲ್ಲಿ ಅದು ಕೂಡ ಒಂದು ನಿರ್ಮಾಣ ಆಗ್ತದೆ ಅನ್ನೋ ಮಾತನ್ನೇ ಗುರುಗಳ ಆಶೀರ್ವಾದ ನಮ್ಮ ಮೇಲೆ ಇಲ್ಲಿ ಸದಾಕಾಲ ಮಳಿ ಬೆಳೆ ಚೆನ್ನಾಗಿ ಬಂದು ಈ ನಾಡು ಸಮೃದ್ಧಿ ಆಗಲಂತೆ ಶುಭ ಹಾರೈಸಿ, ನಾಳೆ ನಡೆಯುವ ಪಾದಯಾತ್ರೆ ಎಲ್ಲರೂ ಕೂಡ ಬರ್ಬೋದು. ಹೆಣ್ಮಕ್ಳಿರಲಿ, ಗಂಡು ಮಕ್ಕಳಿರಲಿ, ಮುದುಕರಿರಲಿ, ಸಣ್ಣ ಮಕ್ಕಳಿರಲಿ, ಎಲ್ಲರಿಗೂ ಕೂಡ ಅವಕಾಶ. 2 ಜೊತೆ ಬಟ್ಟೆ ತಗೋರಿ.
ಆದಷ್ಟು ಬೆಳ್ಳಿ ಬಂಗಾರ ಮೊಬೈಲ್ ದುಡ್ಡು ಅನ್ನೋದು ಏನೈತಲ್ಲ ನಿಮ್ಮ ಸಾಮಾನು ನೀವೇ ಜವಾಬ್ದಾರು. ಆ ನಡೆಯುವ ಕಾರ್ಯಕ್ರಮ ಪಾಲ್ಗೊಳ್ಬೇಕು ಅನ್ನೋ ಮಾತನ್ನು ಈ ಪ್ರಸಂಗದೊಳಗೆ ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಲ್ಲಿ ಚೊಲಾಗಲನ್ನು ಶುಭ ಹಾರೈಸಿ ಅಜ್ಜರ ಆಶೀರ್ವಚನ ನಾವೆಲ್ಲ ಕೇಳೋಣ.